ಓಂ ಶಾಂತಿ. ಇದು ಭೂಲೋಕ, ಪೃಥ್ವಿ, ಜಗತ್ತು ಅಂತೂ ಹೇಳುತ್ತೇವೆ. ಈ ಜಗತ್ತಿನಲ್ಲಿಯೇ ವಿರಾಟ ನಾಟಕ ನಡೀತಾ ಇದೆ. ಇದು ಡ್ರಾಮಾ ವೀಲ್ ಆಗಿದೆ, ಸೃಷ್ಟಿ ಚಕ್ರ ಆಗಿದೆ. ಸೃಷ್ಟಿ ಚಕ್ರ ತಿರುಗುತ್ತಾ ಇರುವುದು. ಸೃಷ್ಟಿ ನಾಟಕದಲ್ಲಿ ಏನು ಆಗಬೇಕಾಗಿತ್ತು ಅದು ಪುನಃ ಆಗುವುದು. ಈ ಕಲ್ಪದಲ್ಲಿ ಏನೆಲ್ಲ ಘಟಿಸುವುದು, ಏನು ನಡೆಯುತ್ತದೆಯೋ ಅದು ಮುಂದಿನ ಕಲ್ಪದಲ್ಲಿ ಅದೇ ಸಮಯದಲ್ಲಿ ಪುನಃ ನಡೆಯುವುದು. ಕಲ್ಪದಲ್ಲಿಯೂ ಎಲ್ಲವೂ ಪುನರಾವರ್ತನೆಗೊಳ್ಳುವುದು. ಸೃಷ್ಟಿ ನಾಟಕದ ಜ್ಞಾನ ತಿಳಿದ ಮೇಲೆ ಬುದ್ಧಿ ಸ್ಥಿರ ಆಗುವುದು. ಮೊದಲನೆಯ ಹಾಗೂ ಕೊನೆಯ ಯುಗ ಎರಡೂ ಸಂಧಿಸುತ್ತವೆ. ಈ ಪ್ರಪಂಚದ ಇತಿಹಾಸ ಭೂಗೋಳ ಈ ಚಕ್ರದಲ್ಲಿ ಪುನರಾವರ್ತನೆ ಆಗುತ್ತಾ ಇರುತ್ತದೆ ಎಂದು ನಿಶ್ಚಯ ಆಗುವುದು. ಮೊದಲನೆಯ ಯುಗ ಆಗಿದೆ ಆದಿಯುಗ, ಅದು ಸತ್ಯಯುಗವಾಗಿದೆ. ಅದನ್ನು ಕೃತಿಯುಗ ಅಥವಾ ಸುವರ್ಣಯುಗ ಎಂದು ಕರೆಯುವರು. ಅದನ್ನು ಸ್ವರ್ಗ, ಪ್ಯಾರಡೈಸ್, ಹೆವನ್ ಎಂದು ಕರೆಯುವರು. ಶಿವ ಪರಮಾತ್ಮ ಹೆವನ್ಲಿ ಗಾಡ್ ಫಾದರ್ ಆಗಿದ್ದಾರೆ, ಅಂದರೆ ಸ್ವರ್ಗದ ರಚಯಿತ ಆಗಿದ್ದಾರೆ. ಪರಮಾತ್ಮ ಸ್ವರ್ಗದ ರಚಯಿತವನ್ನು ಬ್ರಹ್ಮರವರನ್ನು ಮಾಧ್ಯಮ ಮಾಡಿಕೊಂಡು ಸತ್ಯುಗ ಸ್ವರ್ಗ ಸ್ಥಾಪನೆ ಮಾಡುವರು. ಅದು ಸಂಪೂರ್ಣ ಪವಿತ್ರತೆ, ನಿರ್ವಿಕಾರಿ ಪ್ರಪಂಚವಾಗಿರುತ್ತದೆ. ಸತ್ಯುಗದಲ್ಲಿ ಕೊರತೆ ಎಂಬ ಮಾತಿಲ್ಲ. ಎಲ್ಲ ರೀತಿಯಿಂದ ಸಮೃದ್ಧಿ ಹಾಗೂ ಸಂಪದ್ಭರಿತವಾಗಿರುತ್ತದೆ. ಮನೆಗಳು ಅವು ಬಂಗಾರದ ಮನೆಗಳಾಗಿರುತ್ತವೆ ಮತ್ತು ರತ್ನ ವಜ್ರಗಳಿಂದ ಅಲಂಕೃತಗೊಂಡಿರುತ್ತದೆ. ಅಲ್ಲಿ ಸೇವಿಸುವ ಆಹಾರ ಅತಿ ಉನ್ನತ ಮಟ್ಟದ್ದಾಗಿರುತ್ತದೆ. ಸ್ವಾದಿಷ್ಟತೆಯಿಂದ, ರುಚಿಯಿಂದ ತುಂಬಿರುತ್ತದೆ. ಅಮೂಲ್ಯವಾದ ವಸ್ತುಗಳು, ಲೋಹದ ಗಣಿ, ಮುತ್ತುಗಳು, ಹರಳುಗಳು, ವಜ್ರ ವೈಢೂರ್ಯಗಳು ಅಲ್ಲಿ ಯಥೇಚ್ಛವಾಗಿರುತ್ತವೆ. ಆ ಸಮಯ ಜಗತ್ತು ಸತೋಪ್ರಧಾನವಾಗಿರುತ್ತದೆ. ಪ್ರಕೃತಿಯು ಸಹ ಸತೋಪ್ರಧಾನವಾಗಿರುತ್ತದೆ. ಅಲ್ಲಿನ ಯಾವುದೇ ವಸ್ತು ಇಲ್ಲಿ ಇರಲು ಸಾಧ್ಯವಿಲ್ಲ. ಅಲ್ಲಿ ಎಲ್ಲವೂ ಭಿನ್ನತೆ. ಅಲ್ಲಿಯ ದೃಶ್ಯಗಳು ಬೇರೆ ಆಗಿರುತ್ತವೆ. ಶಬ್ದಗಳು, ರುಚಿ, ಬಣ್ಣಗಳು ಎಲ್ಲವೂ ಬೇರೆಯಾಗಿರುತ್ತದೆ. ಸತ್ಯುಗದಲ್ಲಿ ನಾಗರಿಕತೆ, ಉಡುಗೆ ತೊಡುಗೆ, ವೈಭವ ಎಲ್ಲವೂ ಶ್ರೇಷ್ಠ ಮಟ್ಟದ್ದಾಗಿರುತ್ತದೆ. ಅಲ್ಲಿ ಯಾವುದೇ ಯುದ್ಧದ ಮಾತಿಲ್ಲ. ಕಲಹ ಕ್ಲೇಶಗಳು ಇರುವುದಿಲ್ಲ. ಸ್ವರ್ಗದಲ್ಲಿ ಲಕ್ಷ್ಮೀನಾರಾಯಣರು ರಾಜ್ಯವನ್ನು ಮಾಡುವರು. ಸತ್ಯುಗದಲ್ಲಿ ದೇವತೆಗಳು ಇರುತ್ತಾರೆ. ಅವರು ಸೂರ್ಯವಂಶಿ ಮನೆತನದವರು ಆಗಿರುವರು. ಸತ್ಯುಗ 1250 ವರ್ಷಗಳು ನಡೆಯುವುದು. ಸತ್ಯಯುಗದ ದೇವತೆಗಳು 16 ಕಲಾ ಸಂಪನ್ನ, ಪವಿತ್ರತೆ, ದೈವಿ ಗುಣಗಳು ಇರುತ್ತವೆ. ಅಂದರೆ ಅವರನ್ನು 16 ಕಲಾ ಸಂಪೂರ್ಣ, ಸದಾ ನಿರ್ವಿಕಾರಿ, ನಿರಹಂಕಾರಿ ಆಗಿರುತ್ತಾರೆ. ಅವರ ಸಂಪೂರ್ಣತೆಯನ್ನು ಹುಣ್ಣಿಮೆಯ ಚಂದ್ರನ ತೆರನಾಗಿ ಫುಲ್% ಬೆಳಕು ಹೇಗೆ ಇರುತ್ತದೆ ಆ ಪ್ರಕಾರ ಸಂಪನ್ನ ಪೂರ್ಣರು ಆಗಿರುತ್ತಾರೆ. ಹುಣ್ಣಿಮೆಯ ನಂತರ ಚಂದ್ರನ ಬೆಳಕು ಕ್ಷೀಣಿಸುತ್ತಾ ಬರುವುದು. ಅದೇ ಪ್ರಕಾರ ಸತ್ಯುಗ ಮುಗಿತಾ ಬಂದಾಗ ಅವರಲ್ಲಿ ಸಂಪನ್ನತೆ ಗುಣಗಳು ಕ್ಷೀಣಿಸುತ್ತಾ ಬರುವವು. ಸತ್ಯುಗದ ಆದಿಯಲ್ಲಿ ಮೊದಲು ಜನಸಂಖ್ಯೆ ಕಡಿಮೆ ಇರುತ್ತದೆ. ರಾಜ ರಾಣಿ ಹೇಗೆ ಗುಣಸಂಪನ್ನರು ಆಗಿರುತ್ತಾರೆ ಅದೇ ಪ್ರಕಾರ ಪ್ರಜೆಗಳು ಸಹ ಸರ್ವಗುಣ ಸಂಪನ್ನ, ಸಂಪೂರ್ಣ, ನಿರ್ವಿಕಾರಿ, ಎಲ್ಲರೂ ಕೂಡ ದೇವತೆಗಳೇ ಆಗಿರುತ್ತಾರೆ. ಅಲ್ಲಿ ಯಾವುದೇ ದುಃಖದ ಮಾತಿಲ್ಲ. ಜನನವೂ ಸಹ ಪವಿತ್ರತೆಯಿಂದ ಆಗುವುದು. ಜನನ ಮರಣ ದುಃಖರಹಿತವಾಗಿರುತ್ತದೆ. ಅಕಾಲ ಮೃತ್ಯು ಆಗುವುದಿಲ್ಲ. ಅಲ್ಲಿ ಯಾರಾದರೂ ಸತ್ತು ಹೋದರೆ ಅವರು ದುಃಖ ಪಡುವುದಿಲ್ಲ. ಅವರಲ್ಲಿ ಆತ್ಮನ ಸ್ಮೃತಿ ಇರುತ್ತದೆ. ಆತ್ಮ ಹಳೆಯ ಶರೀರ ಬಿಟ್ಟು ಹೊಸ ಶರೀರ ಪಡೆಯುವುದು ಎಂಬ ಜ್ಞಾನವಿರುವುದು. ಅವರಲ್ಲಿ ದೇಹದ ಅಭಿಮಾನವಿರುವುದಿಲ್ಲ. ದೇವತೆಗಳು ಆತ್ಮ ಅಭಿಮಾನಿ ಆಗಿರುತ್ತಾರೆ. ಅವರಲ್ಲಿ ಸಂಪೂರ್ಣ ಶಾಂತತೆ, ಆನಂದಮಯ ಜೀವನ ಶೈಲಿ ಅವರದ್ದಾಗಿರುತ್ತದೆ. ಪ್ರಥಮ ಆತ್ಮ ಕೃಷ್ಣನು ಆಗಿದ್ದಾರೆ. ಮೊದಲು ಕೃಷ್ಣನ ಜನ್ಮವಾಗುವುದು. ಸತ್ಯುಗ ಚಿನ್ನದ ಸಮಾನವಾಗಿರುತ್ತದೆ. ಅನೇಕ ದೇವತೆಗಳು ಜನ್ಮವನ್ನು ಪಡೆಯುವರು. ಓಂ ಶಾಂತಿ.